ಹಾಂ, ಅದು ಲಕ್ಷ್ಮೂ ನಿಮ್ಮ ಹತ್ರ ಅದೇನು ಮದುವೆದು. ಹಾಂ, ಹೌದು ಮಾತಾಡಿದ್ರು. ಅದು ಅದು ನಮ್ಮ ಅತ್ತೆನೂನುವೆ ಕೇಳಬೇಕು. ನಮ್ಮ ಅತ್ತೆನೂನುವೆ ಅವ್ರೆ ಇನ್ನೂನುವೆ. ನಮ್ಮ ಅತ್ತೆ ಸುಮ್ಕಿನೇನಿಯಾ ಅದು ಇದು ಅಂತ ಇದು ಮಾಡ್ತಾರೇನೋ ಅಂತ. ಅಲ್ಲ ಮದುವೆ ವಿಷಯ ಇರಲಿ. ಅಲ್ಲ ಯಾರೇ ಆಗಲಿ ಒಬ್ಬಳು ಹೆಣ್ಮಗಳೇ ಅಲ್ವಾ? ನೀವು ಒಂದೇ ಒಂದು ಕಿತ ನಿಮ್ಮ ಹೆಂಡ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಕಿತ ಫೈನಲಾಗಿ ಒಂದು ಕಿತ ಕೇಳಿ ಒಂದು ಕಿತ ಹಿಂಗಿಂಗೆ ನಿನ್ಗೇನು ಒಪ್ಪಿಗೆನಾ ಒಪ್ಪಿಗೆ ಇಲ್ವಾ? ಇವನು ಎತ್ತ ಮತ್ತೆ ಚಾನ್ಸ್ ಕೊಡ್ತಾಳ ಏನು ಅಂತ ಕೇಳಿ. ಯಾಕಂದರೆ ಗಂಡ ಇಲ್ದಿರೋ ಕಷ್ಟ ಎಷ್ಟು ಕಷ್ಟ ಅಂತೇಳ್ಬಿಟ್ಟು ನನಗೂ ಅರ್ಥ ಆಯ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ಒಂದು ಕಿತ ಹೋಗ್ಬಿಟ್ಟು ನಿಮ್ಮ ಹೆಂಡ್ರ ಹತ್ರ ಮಾತಾಡಿ ನೋಡಿ. ನಿಮ್ಮ ಹೆಂಡ್ರ ಏನಾದ್ರೂ ಹಾಂ ಸರಿ ಜೊತೆಗೆ ಇರೋಣ ಅಂತ ಒಪ್ಕೊಂಡ್ರೆ ಆವಾಗ ಹೆಂಗೋನುವೆ ಒಂದಾಗಿರಿವ್ರಂತೆ. ನೋಡಿ, ನನಗೇನು ಇಷ್ಟ ಇಲ್ಲ, ನೀವು ಒಳ್ಳೆಯವರಲ್ಲ ಅಂತ ಹೇಳ್ತಿಲ್ಲ. ನೀವು ತುಂಬ ಒಳ್ಳೆಯವರೇನೇನಿಯ. ಆದರೆ ನನ್ನಿಂದ ಇನ್ನೊಬ್ರು ಜೀವನ ಹಾಳಾಗಿ ಹೋಗ್ಬಾರ್ದಲ್ಲ. ಅದಕ್ಕೆ ನೀನು ನನಗೆ ಆ ಥರ ಯೋಚನೆ ಬರ್ತಾಯಿತ್ತು ಅಷ್ಟೇ ನೀನು. ನೋಡಿ, ಒಂದು ಕಿತ ಹೋಗ್ಬಿಟ್ಟು ನೀವೇನೇನಿಯ ನಿಮ್ಮ ಹೆಂಡ್ರ ಹತ್ರ ಕೇಳ್ಕೊಂಬಿಟ್ಟು ಬನ್ನಿ. ಏನು ನಾನು ಹೋಗ್ಬಿಟ್ಟು ಅವಳ ಹತ್ರ ಕೇಳೋದ? ಹಾಂ, ಅವಳು ಏನು ಎತ್ತ ನಿನಗೆ ಗೊತ್ತು. ಇಲ್ಲಿಗೆ ನೀ ಬಂದ್ಬಿಟ್ಟು ನಂಗೆ ಡೈವರ್ಸ್ ಕೊಟ್ರೇನಿಯಾ ಅಂತ ಹೇಳ್ಬಿಟ್ಟು ಕಿರ್ಚಾಡ್ಬಿಟ್ಟು ಹೋಗವಳೆ. ಅಂಥದ್ರಾಗೆ ಇವಾಗ ನಾನು ಹೋಗ್ಬಿಟ್ಟು ಹಾಂ, ಮತ್ತೆ ಒಂದಾಗ ಹಂಗೆ ಹಿಂಗೆ ಅಂದರೆ ಒಪ್ಕೊತಾಳೋ ಒಪ್ಕೊಳಕ್ಕಿಲ್ವೋ? ನೋಡಿ, ಒಪ್ಕೊಳಕ್ಕಿಲ್ವ ಅಂತ ಅಲ್ಲ. ನನಗೂ ಒಂಥರ ಮನ್ಸಾಗೆ ಒಂಥರ ಗಿಲ್ಟು ಫೀಲ್ ಆಯ್ತದೆ, ಬೇಜಾರಾಯ್ತದೆ ನನಗೂ. ನೋಡಪ್ಪ, ನಾನು ಇನ್ನೊಬ್ರು ಗಂಡನ ಕಿತ್ಕೊಬಿಟ್ನಾ ಹಂಗೆ ಹಿಂಗೆ ಅಂತ. ಅಂದರೆ ನಾನು ಈಗಲೇ ನಿಮ್ಮನ್ನು ಮದುವೆ ಮಾಡ್ಕೊತಿದ್ದೀನಿ, ಫುಲ್ ಇಷ್ಟ ಅದು ಇದು ಅಂತ ಹೇಳ್ತಿಲ್ಲ. ನಮ್ಮ ಅತ್ತೆನಿಗೂ ಹೇಳಿದ್ದೀನಿ ಬರ್ರಿ ಮಾತಾಡಬೇಕು ಅಂತ. ಹ್ಞೂ ಸರಿ ಅಂತ ಹೇಳೈತೆ ನಮ್ಮ ಅತ್ತೆನೂ. ಅದಕ್ಕೆ ನೀವು ಒಂದು ಕಿತ ಹೋಗಿ ನಿಮ್ಮ ಹೆಂಡ್ರತಾಗ ಮಾತಾಡ್ಕೊಂಬಿಟ್ಟು ಬಂದರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಸುಮ್ಮನೆ ಸಂದಕ್ಕಿರಕ್ಕಿಲ್ಲ. ನನಗೂ ಬೇಜಾರಾಯ್ತದೆ. ನೋಡಪ್ಪ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬನ್ನಿ. ಹಿಂಗೆ ಅಂತ ಹೇಳಿ ಮಗನೂ ಕರ್ಕೊಂಡೋಗಿ ಹೊಸಿ ಫೀಲ್ ಬರ್ತದೆ. ಕರ್ಕೊಂಡೋಗ್ಬಿಟ್ಟು ಒಂದು ಕಿತ ಫೈನಲಾಗಿ ಮಾತಾಡ್ಕೊಂಬಿಟ್ಟು ಬನ್ನಿ. ಅಕಸ್ಮಾತ್ ಏನಾರ ಹ್ಞೂ ಅಂತಂದರೆ ನಿಜವಾಗೂ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ. ನೀವು ಸಂದಕ್ಕಿದ್ರೆ ನಾನು ಸಂದಕ್ಕಿದ್ದಂಗೆನೇನಿಯ. ನನ್ನ ಕಷ್ಟ ಹೆಂಗೋ ಇರ್ತದೆ, ನೀವು ಹೋಗ್ಬಿಟ್ಟು ಬನ್ನಿ. ನಿಜವಾಗೂ ಒಂದು ಚಾನ್ಸ್ ಕೊಟ್ಟು ನೋಡಿ. ಸರಿ ಶಾಂತಮ್ಮ, ನೀನು ಹೇಳೋದು ಸರಿನೇನಿಯಾ. ನನ್ನ ಮಗನ ಭವಿಷ್ಯನೂ ನೋಡಬೇಕಲ್ವಾ? ಹಾಂ, ಸರಿ. ನಾನೇ ಒಂದು ಕಿತ ತಪ್ಪಾಯಿತು ಅಂತ ಕೇಳ್ಬಿಟ್ಟು ಇವನು ಒಂದು ಮಾಡ್ತೀನಿ. ಹೋಗಿ ನಾನೇ ಏನೇ ತಪ್ಪಾಯಿತು ಅಂತ ಕೇಳಿ ಸರಿ ಸಂಸಾರ ಸರಿ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಅಕಸ್ಮಾತ್ ಏನಾದ್ರೂ ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ನೋಡೋಣ, ಆಮೇಲೆ ಮಾತಾಡಿದ್ರಾಯ್ತು. ಸದ್ಯಕ್ಕೆ ಹೋಗಿ ನಾನೇನಿಯ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಲ್ಲ, ಆ, ಲಕ್ಷ್ಮಿ ಹೇಳಿದ್ಲು ಹಂಗೆ ಹಿಂಗೆ ಅಂತಲ್ಲ. ನಿನಗೇನಾರ ಬಲವಂತ ಇದ್ದರೆ ಖಂಡಿತ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಈಗ ಹೆಂಗಿದೀವೋ ಹಂಗೆ ಇದ್ಬಿಡೋಣ. ಹಂಗೇನಿಲ್ಲ. ಆದರೆ ನಿಮಗೆ ಗೊತ್ತಲ್ವಾ, ಜನ ಹೆಂಗ್ಸು ಗಂಡ್ಸು ಹತ್ತಿರೋಳು ಅಂದರೆ ಹೆಂಗ್ ಸಿಕ್ರಂಗೆ ಮಾತಾಡ್ತಾರೆ ಅಂತ. ಹಾಂ, ಸರಿ ಸರಿ, ಪರವಾಗಿಲ್ಲ. ನಿನ್ನ ಕಷ್ಟನೂ ನಂಗೂ ಅರ್ಥ ಆಯ್ತದೆ. ಪರವಾಗಿಲ್ಲ ಕಣಮ್ಮ, ಆಯಿತು. ನಾನೇ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಗಿಲ್ಲ. ನನ್ನ ಕೋಪ ಸಿಟ್ಟು ಅದು ಇದು ಎಲ್ಲ ಪಕ್ಕಕ್ಕೆ ಇಕ್ಬಿಟ್ಟು ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ ಇರು. ನಿಮ್ಮ ಮಗನೂ ಕರ್ಕೊಂಡೋಗಿ. ಹಾಂ, ಸರಿ ಸರಿ, ಆಯಿತು. ಹೆಂಗನಾಗ್ಲಿ ಯಾಕೆ ಬೇಕು, 4 ಜನ 4 ಮಾತಾಡ್ತಾರೆ. ಸಂಸಾರ ಹಾಳು ಮಾಡ್ಬಿಟ್ಲಂತೆ ಹಂಗೆ ಹಿಂಗೆ ಅಂತ. ಕ್ವಾಪ ಕೀಪ ಗಂಡ ಹೆಂಡ್ರ ಮಧ್ಯೆ ಇದ್ದಿದ್ದೇನೆ ನೀ. ಒಂದೇ ಒಂದು ಕಿತ ಹಿಂಗೆ ಇವನು ಸಮಾಧಾನ ಗಿಮಾಧಾನ ಮಾಡಿಬಿಟ್ಟು ಹಂಗಲ್ಲಿ ಹಿಂಗೆ ಹಿಂಗಲ್ಲಿ ಹಂಗೆ ಅಂತ ಹೆಂಗೋ ಒಂಚೂರು ಇದು ಮಾಡಿದ್ರೆ ಆಯ್ತದೆ. ನೋಡೋಣ ಇರು, ಏನಾಯ್ತದೋ ಏನು ಮಾಡಬೇಕು ಯೋಚನೆ ಮಾಡೋಣ. ಹ್ಞೂ, ನನಗೂ ಒಂದು ಜೀವನ ಸಿಕ್ದಂಗೆ ಆಯ್ತದೆ. ಆದರೆ ನಮ್ಮ ಅತ್ತೆನೂ ಒಪ್ಕೋಬೇಕಲ್ವಾ? ನಮ್ಮ ಅತ್ತೆನೂ ಇವೆಲ್ಲ ಒಪ್ಕೊಂಡ್ರೇನೇನಿಯ ಆಗೋದು. ನಮ್ಮ ಲಕ್ಷ್ಮೂ ಅಕ್ಕ ಬಿಡು, ಅವಕ್ಕನ ಯೋಚನೆಗಳೇ ಒಂಥರ ಎಷ್ಟು ಸಂದಕ್ಕೆ ಯೋಚನೆ ಮಾಡ್ತದೆ ಅಂದರೆ ಬ್ಯಾರ್ಯಾರ ಬಗ್ಗೆ ಎಲ್ಲನೂ ಸಂದಕ್ಕೆ ಯೋಚನೆ ಮಾಡ್ತದೆ. ಪಾಪ ಆವಕ್ಕನ ಜೀವನನೇನಿಯ ನೋಸಿ ಹಂಗೋ ಹಿಂಗೋ, ಆದರೂ ಎಷ್ಟು ಧೈರ್ಯವಾಗಿ ಎದುರಿಸ್ತದೆ. ಅವಕ್ಕೂ ನೋಡಿದಾಗೆಲ್ಲ ನಂಗೊಂಥರ ಆನಂದ ಆಯ್ತದೆ. ಎಷ್ಟು ಚೆನ್ನಾಗಿ ಎಲ್ಲನೂ ಇದು ಮಾಡ್ತದಲ್ವಾ ಅಂತ ಹೇಳಿ. ಅಮ್ಮ, ನಮ್ಮ ಹುಡ್ಗ ನನಗೆ ಬಟ್ಟೆ ಹಂಗೇನಿಯ ಚಪ್ಪಲಿ ಎಲ್ಲನೂ ಕೊಡಿಸ್ತೀನಿ ಬಾ, ಹಂಗೇನಿಯ ಮದುವೆಗೆಲ್ಲ ಶಾಪಿಂಗ್ ಮಾಡ್ದಂಗೆ ಆಯ್ತದೆ, ಕೊಡಿಸ್ತೀನಿ. ಇನ್ನೇನು ಸಂಕ್ರಾಂತಿ ಕಳ್ಕೊಂಡು ಸರ್ನ ಮದುವೆ ಮಾಡ್ಕೊಂಬಿಡನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಕಣಮ್ಮ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇವ್ನಿ ನಾನು ಹೋಗೋದಾ ಏನು ಅಂತ. ಅಮ್ಮ, ಇನ್ನೇನು ಸಂಕ್ರಾಂತಿ ಕಳ್ಕೊಂಡು ಮದುವೆ ಮಾಡ್ಕೊಳ್ಳೋದೆ ಅಲ್ವಾ, ಬತ್ತಿಗೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಂಗೇನಿಯ ಬಂದ್ಬಿಡೋಣ. ಹ್ಞೂ, ನೋಡಿ ಮಗಳೇ, ಅದ್ರಾಗ ಏನೈತೆ, ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ. ಕೊಡ್ತಾವ್ರೆ ಅಂತ ಹೇಳಿದ್ರೆ ಬಿಡೋಕ್ಕಾಯ್ತದ? ಅದ್ರಾಗೂ ಅವ್ರೇನಿಯ ಕೊಡಿಸ್ತಾವ್ರೆ ಅಂತ ಹೇಳಿದ್ರೆ ನಮ್ಗಿನ್ನೂ ಆನಂದ ಅಂದರೆ ಆನಂದ ಅಲ್ವಾ? ಸರಿ ಬಾ, ಹೋಗ್ಬಿಟ್ಟು ಕೊಡಿಸ್ಕೊಂಬಿಟ್ಟು ಬರೋಣ. ಇವತ್ತು ಸೋಮವಾರ ಅಲ್ವಾ, ಮಂಗಳವಾರ ಬುಧವಾರ ಬಿಟ್ಬಿಟ್ಟು ಗುರುವಾರ ನೆನೆಯ ತಾನೇ ಹಬ್ಬ ಇರೋದು. ಹಬ್ಬ ಮುಗಿಸ್ಕೊಂಡ್ಮೇಲೆ ಇಬ್ಬರ ಭಾನುವಾರ ಮದುವೆ ಗಿದ್ವೆ ಮಾಡ್ಕೊಂಡ್ರೆ ಆಯಿತು. ನೋಡಮ್ಮಿ, ಎಲ್ಲ ಹುರ್ಕೊಂಡು ಸಾಯ್ಬೇಕು. ಹಂಗೆ ಮದುವೆ ಮಾಡ್ಕೋಬೇಕು. ಏಳು ಸಿಂಪಲ್ಲಾಗಿ ಇಂಪಲ್ಲಾಗೆಲ್ಲ ಮದುವೆ ಇಷ್ಟ ಇಲ್ಲ ನಮಗೆ, ಗ್ರಾಂಡಾಗೆ ಮಾಡ್ಕೋಬೇಕು ಅಂತ. ಏನಂತೆ ಬಾ, ಚೀನಾದೋನಲ್ವಾ, ಬೇಜಾನ್ ದುಡ್ಡು ಮಾಡಿರ್ತಾನೆ. ಏನು ಸಿಂಪಲ್ಲಾಗಿ ಮಾಡ್ಕೊಂಡು ಬರುವಾದಿ ಕಳ್ಕೊಳಕ್ಕಾಯ್ತದ? 4 ಜನ ನೋಡಬೇಕು ಮದುವೆ ಮಾಡ್ಕೊಂಡ್ರೆ. ಈಗೇನೇನೋ ಮಾಡ್ತಾರಲ್ಲ, ಸಂಗೀತ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಅದು ಅಂಥದ್ದೇ. ಆಮೇಕಿಂತ ಅದೇನೋ ಡ್ಯಾನ್ಸ್ ಆಡ್ತಾರಲ್ಲ ಅಂಥ ಶಾಸ್ತ್ರ, ಅದೆಲ್ಲನೂ ಮಾಡಬೇಕು ಅಷ್ಟೇನೆ. ಸರಿ ಸರಿ, ಆಯಿತು.
ಹಂಗೆ ಏನೇ ಮಾಡೋಣ ಅಮ್ಮ. ಬಾ ಶಾಪಿಂಗ್ ಹೋಗ್ಬಿಡೋಣ. ಅತ್ತೆ ಆ ಇನ್ನೇನಕ್ಕೆ ಬಂದಿದ್ದು ಇಲ್ಲಿಗೆ? ಮಾಡಕ್ಕೆ ಆಮೇಲೆ ಇದ್ದಂಗೆ ತಿರ್ಗಾ ಇಲ್ಲಿಗೆ ಬಂದ್ಬಿಟ್ಟ ಏನು? ನಿನಗೆ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಇಲ್ಗೂ ಬಂದ್ಬಿಟ್ಟು ನೋಡು ಏನು ಇಸಿ ಅಂತ ಹೇಳ್ಬಿಟ್ಟು ಹೋಗು. ಡೈವರ್ಸ್ ತಾನೆ, ಡೈವರ್ಸ್ಗೆ ಲಾಯರ್ ತಗೆಲ್ಲ ಮಾತಾಡ್ಕೊಂಡಿದ್ದೆಲ್ಲ ಆಯಿತು. ಡೈವರ್ಸು ಫೈನಲ್ಲು. ಕೋರ್ಟ್ಗೆ ಹೋಗ್ಬಿಟ್ಟು ತೀರ್ಮಾನ ಒಂದು ಮಾಡ್ಕೊಂಬಿಟ್ಟು ಬರೋದೊಂದು ಬಾಕಿ ಆಯ್ತು ಅಷ್ಟೇ. ನನ್ನ ಮಗಳು ಇವತ್ತು ಬೇಡ, ನಾಳೆ ಮಂಗಳವಾರ ಬೇಡ, ಬುಧವಾರ ಹೋಗ್ಬಿಟ್ಟು ಪೇಪರ್ಗೆ ಇಬ್ಬರು ಸೈನ್ ಹಾಕ್ಬಿಟ್ಟು ಎತ್ಕೊಂಬಿಟ್ಟು ಬರ್ರಿ. ನಿನ್ನ ಪಾಡು ನೀನಿರ್ರಿ, ಇವಳು ಪಾಡಿಗೆ ಇವಳಿರ್ಲಿ. ಅದು ತೇಜ ಹಂಗಲ್ಲ. ಅದು ವಿಷಯ ಏನು ಅಂತ ಹೇಳಿದ್ರೆ ಆ, ಅದು ಅಲ್ಲ, ಏನೋ ಬಿಡು, ನಡೆದೋಯ್ತು. ಇಷ್ಟು ದಿನ ನಾನು ಬೈದಿದ್ದೀನಿ, ಬಡ್ದಿದ್ದೀನಿ, ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ನೋಡು, ಜೀವನ ಇದು. ಸುಮ್ಮನೆ ತಮಾಷೆಗೆ ಆಟ ಆಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ನೋಡು, ನಮಗೂ ಮಗ ಅವನೇ. ನೋಡು, ಆಗಲೇ ನೀ ಬತ್ತಾ ಇಷ್ಟು ದೊಡ್ಡವನು ಆಯ್ತಾವನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ತೇಜ ನಾನೇನು ಅನ್ಕೋತಾ ಇವನಿ ಅಂತ ಹೇಳಿದ್ರೆ ಸುಮ್ಕೆನೆಯ ಅದು ಇದು ಜಗಳ ಪಗಳ ಎಲ್ಲ ಯಾಕೆ? ಈ ಡೈವರ್ಸು ಕೋರ್ಟಾಗೆಲ್ಲ ಮಾತಾಡಿದ್ದೀವಿ. ಆದರೆ ನಾವಿಬ್ಬರು ಒಂದಾಗ್ಬಿಟ್ಟು ಹೆಂಗೋನು ಮಗಿನ ನೋಡ್ಕೊಂಡು ಹೋಗೋಣ. ಇಷ್ಟು ದಿನ ನನಗಂತೂ ಕೆಲಸ ಕೈಯ ಕೆಲಸ ಅನ್ನೋದು ಏನೂ ಇರಲಿಲ್ಲ. ಇವಾಗ ಬಟ್ಟೆ ಅಂಗಡಿನ ಕೆಲಸ ಸಿಕ್ಕೈತೆ, ಏನೋ ಸ್ವಲ್ಪ ಸಂಬಳನೂ ಗೊತ್ತಾಯ್ತೆ. ನಮ್ಮ ಸಂಸಾರಕ್ಕೆ ಸಾಕಾಯ್ತದೆ, ನನಗೂ ನಿನಗೂ ಆ ಮಗುಗೂ ಎಲ್ಲದಕ್ಕೂ ಸಾಕಾಯ್ತದೆ ಸಂಸಾರಕ್ಕೆ. ಇನ್ನು ಸುಮ್ಮನೆ ಯಾಕೆ ಯಾವುದೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರೋಣ? ಬೇಕಾದ್ರೆ ಇಲ್ಲಿ ಬೇಡ, ಸಿಟಿನಾಗೆ ಕರ್ಕೊಂಡೋಗಿ ಇರಿಸ್ಕೊತೀನಿ. ಅಲ್ಲೇ ತಾನೇ ನಾನು ಕೆಲಸ ಮಾಡ್ತಿರೋದು. ನಮ್ಮ ಮಗನೂ ಅಲ್ಲೇ ನೀ ಕೆಲ್ಸಕ್ಕೆ ಹಾಕ್ಬಿಟ್ಟು ಹಂಗೆ ನೀ ಹೆಂಗೋನು ಅಲ್ಲೇ ಸಂಸಾರ ಮಾಡ್ಕೊಂಡು ಇದ್ಬಿಡೋಣ, ಸರಿನಾ? ಓಹೋ ಇವಾಗ ಎಂಟ್ರು ನೆನಪಾಗ್ಬಿಟ್ಲೇನು? ಇಷ್ಟು ದಿನ ಇರಲಿಲ್ಲ ಎಂಟ್ರು ನಿಂಗೆ. ಓಹೋ ಇವಾಗ ನನ್ನ ಮಗಳು ಇನ್ನೊಂದು ಮದುವೆ ಮಾಡ್ಕೊತಾವಳೆ, ನನ್ನ ಮಗಳು ಸಂದ ಕಿತ್ತಾಳೆ ಅಲ್ವಾ ಇವಳು ಅಂತ ಹೇಳ್ಬಿಟ್ಟು ನಿಂಗೆ ಹೊಟ್ಟೆ ಉರಿ ಬಂದೈತೆ. ಅದಕ್ಕೆ ನೀ ಇಲ್ಲಿ ಬಂದಿರೋದು ಕಾಳು ನನ್ನ ಮಗ ಇಲ್ಲಿ ಕೇಳ್ಕೊಂಡು. ಓಹೋ ಏಯ್, ಯಾರು ಹೇಳೋದು ನಿಂಗೆ ನನ್ನ ಮಗಳಿಗೆ ಚೀನಾ ಹುಡುಗ ಸಿಕ್ಕವನೆ ಅಂತ ಹೇಳ್ಬಿಟ್ಟು ನಿಂಗೆ ಕುತ್ತಿಗೆ ಬಂದ್ಬಿಟ್ಟೈತೆ ನಿಂಗೆ ಹೊಟ್ಟೆ ಉರಿ. ಅದಕ್ಕೆ ತಾನೇ ನೀನು ಹಿಂಗಾಡ್ತಿರೋದು. ಗೊತ್ತಕ್ಕ ನಂಗೂ ನಿನ್ನ ದೌಲತ್ತು, ನಿನ್ನ ದುರಾಂಕರ ಎಲ್ಲನೂ ನನಗೂ ಸಂದಾಗ ಗೊತ್ತು. ಕಾಳು ನನ್ನ ಮಗ ನೀನೇನು ಸಾಚಿದಾನಲ್ಲ ನೀನು. ಓಹೋ ಇಷ್ಟು ದಿನ ಇಲ್ದಿರೋದು ಇವಾಗ ಬಂದೈತೆ ಅಂದರೆ ನಿಂಗೆ ಹೊಟ್ಟೆ ಕೂಲ್ ಬಂದ್ಬಿಟ್ಟೈತೆ ಆಗಲೇ ನೀನಿಯ ನನ್ನ ಮಗಳು ಸಂದ ಕಿತ್ತಾಳೆ ಅಂತ ಹೇಳ್ಬಿಟ್ಟು. ನೋಡು, ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ. ಹಂಗೇನಿಯ ಅದಿನ್ನೇನು ನಾಡೋದು ಹೋದ್ರೆ ಎಲ್ಲ ಪೇಪರ್ ಕೊಡ್ತಾರಂತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೋತಿರೋದಾನೆ. ಇಬ್ರದ್ದು ಏನು ಅಭ್ಯಂತರ ಇಲ್ಲ, ಅದೆಷ್ಟೋ ವರ್ಷದಿಂದ ಜೊತೆಗಿಲ್ಲ ಅಂತ ಹೇಳಿರೋದಕ್ಕೆ ಅರ್ಜೆಂಟಾಗಿ ಕೊಡ್ತಾವ್ರೆ. ಅದು ತಗೊಂಡು ನಿನ್ನ ಪಾಡು ನೀನಿರು, ಇವಳು ಪಾಡಿಗೆ ಇವಳಿರ್ತಾಳೆ. ಅತ್ತೆ, ನಾನು ತೇಜುನ ಹತ್ರ ಮಾತಾಡ್ತಾ ಇದ್ದೀನಿ. ತೇಜ, ನಿಮ್ಮ ಅಮ್ಮನ ಮಾತು ಕೇಳ್ಬೇಡ. ನೀನಾದ್ರೂ ಹೇಳು, ನಾಳೆ ಜೀವನ ಹಾಳು ಮಾಡ್ಕೊಂಡ್ಮೇಲೆ ತಿರುಗಿ ಬಂದರೆ ನೀನು ಜೀವನ ಸಿಗೋಕ್ಕಿಲ್ಲ. ಸರಿನಾ? ಸುಮ್ಮನೆ ನೀನು ಜೀವನ ಹಾಳು ಮಾಡ್ಕೊಬೇಡ. ನೀನು ಚೆನ್ನಾಗಿದೆಯಾ, ನೀನು ಇನ್ನೊಬ್ಬನ ಮದುವೆ ಮಾಡ್ಕೊತಾ ಇದೆಯಾ, ಹಂಗಿದೆಯಾ ಹಿಂಗಿದೆಯಾ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತಿಲ್ಲ ನಿನಗೆ. ನೀನು ಸೂಪರಾಗಿದೆಯಂತೆ, ಹಂಗಿದೆಯಂತೆ ಹಿಂಗಿದೆಯಂತೆ ಅಂತ ಹೇಳ್ಬಿಟ್ಟು. ನೋಡು, ನಾನು ಹೇಳೋದು ಒಂದೇ ನಿನಗೆ, ನಮ್ಮ ಜೀವನ ಹಾಳಾಗೋಗೋದು ಬೇಡ. ನಮ್ಮ ಜೀವನ ಸಂದಕ್ಕಿರಬೇಕು. ನಮ್ಮ ಜೀವನ ಎಲ್ಲದ್ರಾಗೂ ಎತ್ತಿದ ಕೈ ಸಂದಕ್ಕೆ ಹಂಗೆ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಜಗಳ ಪಗಳೆಲ್ಲ ಬಂದೈತೆ, ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಟ್ಟು ನಾನು ನೀನು ಹೆಂಗೋ ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡಿದ್ದಾನ. ತೇಜ, ನೀನೇ ಉತ್ತರ ಕೊಡ್ಬೇಕು ಇದಕ್ಕೆ. ನಿಮ್ಮ ಅಮ್ಮನ ಪ್ರಶ್ನೆಯ ನಿಮ್ಮ ಅಮ್ಮನ ಉತ್ತರ ಪಾಕೋಗಿ ಕೊಡು. ನಿನ್ನ ಮನ್ಸಾಗ ಏನೈತೆ ಅಂತ ಅದನ್ನು ಹೇಳು. ನನ್ನ ಮನ್ಸಾಗ ಏನೈತೆ ಅಂದರೆ ನಮ್ಮ ಅಮ್ಮನ ಮನ್ಸಾಗ ಏನಾಯ್ತೋ ಅದೇ ನೀನು ನನ್ನ ಮನ್ಸಾಗೂ ಇರೋದು. ನೋಡು, ನಿನ್ನಂತ ಮೂರು ಬಿಟ್ಟೋನ್ನ ಕಳ್ಳ ನನ್ನ ಮಗುನ್ನ ಹಂಗೆ ನೀನು ಜೈಲಿಗೆ ಹೋಗಿರೋನ್ನ ಆಮೇಲೆ ದುಡಿಯೋಕ್ಕೆ ಕೈಲಾಗದಿರೋ ಗಂಡನ ಜೊತೆ ಇರೋಕ್ಕೆ ನನಗಿಷ್ಟ ಇಲ್ಲ. ನಾನು ತುಂಬ ಸಹಿಸ್ಕೊಂಡ್ಬಿಟ್ಟಿದ್ದೀನಿ ನೀನು ಆಡಿದ ಆಟಗಳು ಎಲ್ಲನೂ. ಮೊನ್ನೆ ಹಿಡ್ಕೊಂಡು ರೋಡಾಗಿ ಬಡ್ದಿದ್ಯಾ, ಆದ್ರೂ ನಾನು ಆದರೂ ಸಹಿಸ್ಕೊಂಡಿವ್ನಿ. ಪರವಾಗಿಲ್ಲ ಬಿಡು ನನ್ನ ಗಂಡ ಅಲ್ವಾ ಅಂತ ಹೇಳ್ಬಿಟ್ಟು. ಆದರೆ ನೀನೇನು ಒಸಿ ಮಾಡ್ದ ನನಗೆ ಮೋಸವ. ನೋಡ್ಲಾ, ನಾನು ಈಗಲೇ ಹೇಳಿದ್ದೀನಿ, ನನಗೂ ನಿನಗೂ ಯಾವ ಸಂಬಂಧ ಯಾವುದೂ ಇಲ್ಲ. ನೀನು ಸುಮ್ಮನೆ ಇಲ್ಲಿಂದ ಹೋದ್ರೆ ನನಗೂ ಚಂದ, ನಿನಗೂ ಚಂದ. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ನಮ್ಮ ಅಮ್ಮ ಹೇಳಿದ್ದಕ್ಕೆ ನಾನು ಯಾವತ್ತೂ ಎದುರು ಮಾತಾಡೋಕ್ಕಿಲ್ಲ. ನಾನು ಬೇರೆ ಮದುವೆ ಮಾಡ್ಕೊತಾ ಇದ್ದೀನಿ, ಡೈವರ್ಸ್ ಅಂತೂ ನೀನು ಕೊಡ್ತಾ ಇದ್ದೀಗ ಅಷ್ಟೇ. ನೀನು ಇಷ್ಟೊಂದ್ಬಿಟ್ಟು ನನಗೆ ನಿನ್ನ ಹತ್ರ ಏನು ಮಾತಾಡೋಕ್ಕೆ ಏನು ಹೇಳೋಕೆ ನಂಗೆ ಇಷ್ಟ ಇಲ್ಲ. ನೋಡು, ನಾವು ಮದುವೆಗೆ ಶಾಪಿಂಗಿಗೆ ಅಂತ ಹೊಂಟಿದ್ದೀವಿ. ಸೀರೆ ಗೀರೆ ಬಟ್ಟೆ ಎಲ್ಲ ತಗೊಂಬಿಟ್ಟು ಬರ್ಬೇಕು. ಹೋಗಿ ಸುಮ್ಮನೆ ಬಂದು ನಮ್ಮ ಟೈಮ್ನ ವೇಸ್ಟ್ ಮಾಡಬೇಡ ನೀನು. ತೇಜ, ನೀನು ನನ್ನ ಮಕ್ಕ ನೋಡ್ಬೇಡ, ಸರಿನಾ? ಒಂದೇ ಒಂದು ಕಿತ ನಮ್ಮ ಅಕ್ಕನ ಮಕ್ಕ ನೋಡವನು ಹೆಂಗವನೇ ಅಂತ ಹೇಳ್ಬಿಟ್ಟು. ತಾಯಿ ಇಲ್ದಿದ್ದಂಗೆ ತಬ್ಲಿ ಆಗಬಾರ್ದಲ್ವಾ? ನಾನು ಒಬ್ಬನ ಕೈಲೇನಿಯ ಬೆಳ್ಸೋಕ್ಕಾಗಕ್ಕಿಲ್ಲ ಮಗನ. ಓಹೋ ಇದಪ್ಪ ಮಾತು ಅಂತಂದ್ರೆ ಎಷ್ಟು ದಿನ ಸಂದಕ್ಕಿತ್ತು. ಇವಾಗ ನನ್ನ ಮಗಳು ಮದುವೆ ಸೆಟ್ ಆಗಿದ ತಕ್ಷಣ ಮಗನ್ ಸಾಕಾಗಲ್ಲ. ಯಾಕೆ ನನ್ನ ಮಗಳು ಸಾಕ್ಬೇಕು ಅಂತ ನೀನು ಹೇಳ್ತಾ ಇದೆಯಾ ಇಂಡೈರೆಕ್ಟ್ ಆಗಲ್ವಾ? ಅತ್ತೆ, ಅವಳೇನಾರು ಹಾಳಾಗೋಯ್ತಾವಳೆ ಅಂತ ನಿಮ್ಮಿಂದ ನನಗೆ ಸುಮ್ಮನಿರಿ ಅತ್ತೆ, ಬಾಯಿ ಮುಚ್ಚ್ರಿ. ನಿಮ್ಮ ಮಗಳು ಇನ್ನೊಬ್ರನ್ನ ಯಾವನ್ನ ಮದುವೆ ಮಾಡ್ಕೊತಾವನೆ ಅಂತ ನಂಗೆ ಒಟ್ಟವ್ರಿಗೆ ಹೇಳ್ತಿಲ್ಲ. ಕೊನೆಗಿತ್ತನಾದ್ರೂ ಒಂದು ಅವಕಾಶ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗನ ಸಾಕ ಯೋಗ್ಯತೆ ನನಗೈತೆ. ಯಾವತ್ತಿದ್ರೂ ನನ್ನ ಮಗ ನನ್ನ ಜೊತೆನೇ ಇರ್ತಾನೆ. ನಾನು ಯಾವತ್ತೂ ಅಂತ ಎಲ್ಲನೂ ನಿಮ್ಮ ಮಗನ ಸಾಕಕ್ಕೆಲ್ಲ ಯೋಚನೆ ಮಾಡೋ ಅಂತನಲ್ಲ ನನ್ನ ಮಗ ಅಲ್ಲ ನಾನು. ನನ್ನ ಮಗನ ಹೆಂಗೆ ಸಾಕಬೇಕು ಅಂತ ನಂಗೆ ಸಂದಾಗ ಗೊತ್ತು. ಲೇ ತೇಜ, ಅತ್ತೆ, ನೀವೇ ನೀನು ಬಂದು ಮಗನ ಕಳಿಸು ಅಂದ್ರೂ ಕಳ್ಸಕ್ಕಿಲ್ಲ ನಾನು. ಯಾಕಂದರೆ ನನ್ನ ಮಗನ ಸಾಕ ಯೋಗ್ಯತೆ ನನಗೈತೆ. ಮಗಿನ ಬಗ್ಗೆ ನೀವು ನನಗೆ ಪದೇ ಹೇಳ್ತಿದ್ದೀನಿ, ಮಗಿನ ಬಗ್ಗೆ ಮಾತ್ರ ಮಾತಾಡಕ್ಕೆ ಬರಬೇಡಿ. ನಾನು ಯಾರ ತಕ್ಕೂ ಕಳ್ಸೋದೂ ಇಲ್ಲ. ಮತ್ತೆ ಇದೇನಿದು ಆಟ ಆಡ್ತಿದ್ದೀರಾ ಇಬ್ರು ಬಂದ್ಬಿಟ್ಟಿಲ್ಲಿ? ಏನು ಆಟ ಆಡ್ಕೊಂಡು ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಕುಂತಿದ್ದೀಗ? ಅದೇನು ಅಂತಾರಲ್ಲ, ಮಾಡಕ್ಕೆ ಕ್ಯಾಮೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ. ಓಹೋ, ಮತ್ತೆ ಡೈವರ್ಸ್ಗೆಲ್ಲ ಅಪ್ಲೈ ಆಗೈತೆ, ಎಲ್ಲ ಆಗೈತೆ. ಇವಾಗ ಬಂದ್ಬಿಟ್ಟು ಕೊನೆಯೇ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ಯಾಕೆ ಕೊನೆ ಚಾನ್ಸ್ ಕೊಟ್ಟಿಗ ನೀನು ನಮಗೆ? ನಿನ್ನ ಚಾನ್ಸು ಬೇಕಿಲ್ಲ, ಗೀನ್ಸು ಬೇಕಿಲ್ಲ ನಮಗೆ. ಒಯ್ತಾರೆ ಇಲ್ಲಿಂದ ಸುಮ್ಕೆನೆಯ.
ಯಪ್ಪ ಯಪ್ಪ ಅದು ಎಷ್ಟು ಮೂರು ಬಿಟ್ಟಿತ್ತವ ಈ ಗಂಡಸ್ರು. ಬೇಡ ಅಂತ ಬಿಟ್ಟು ಕಳ್ಸಿದ್ರು ಬಂದು ಒಳ್ಳೆ ಅಂಟ್ಕೊಂಡು ಬರ್ತಾರೆ. ನೋಡು ಸುಮ್ಕೆ ನಿನ್ ಪಾಡು ನೀನು ಹೋಗ್ಬಿಡು, ನಮ್ಮ ಪಾಡು ನಾವು ಇರ್ತೀವಿ, ನಿಮ್ಮ ಪಾಡು ನೀನು ಇದ್ಬಿಡು ಅಷ್ಟೇ ನೆನೆಯ. ಸರಿ ಅತ್ತೆ, ಆಯಿತು. ನೀವು ಹೇಳ್ದಂಗೆ ಏನೇ ಆಯಿತು. ಮತ್ತೆ ನೀನೇ ಮದುವೆ ಮಾಡ್ಕೊಳ್ಳೋದಲ್ಲ, ನಾನು ಮದುವೆ ಮಾಡ್ಕೊತೀನಿ ಇನ್ನೊಂದು ಮದುವೆ. ನನಗೋಸ್ಕರ ಅಲ್ಲ ಅಂದ್ರೂ ನನ್ನ ಮಗನಿಗೋಸ್ಕರನಾದರೂ ಇನ್ನೊಂದು ಮದುವೆ ಮಾಡ್ಕೊಂಡು ನೀನು ಮುಂದೆ ಭಾಳ ತೋರಿಸ್ತೀನಿ, ನೋಡ್ತಾ ಇರೆ. ಏನಂದೆ? ದುಡ್ಡು ತಂದಾಗ ಯೋಗ್ಯತೆ ಇಲ್ದಿರ ನನ್ನ ಮಗ ಅಂತ ಹೇಳ್ದೆ ಅಲ್ವಾ? ದುಡ್ದು ನಾನು ಹೆಂಡ್ತಿನ ನನ್ನ ಮಕ್ಕಳನ್ನ ಹೆಂಗೆ ಸಾಕ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಮುಂದೆ ನೀನು ತೋರಿಸ್ತೀನಿ. ಇದೇ ಊರಾಗೆ ನೀನು ಇದ್ದು ಬಾಳ್ತೀನಿ, ನೋಡ್ತಾ ಇರು. ನಾವು ಇದೇ ಊರಾಗ ಇರಕ್ಕಿಲ್ವಲ್ಲ, ನಾನು ನನ್ನ ಮಗಳು ಚೀನಾಗ ಹೋಗ್ತೀವಿ. ನೀನಿಲ್ಲಿ ನೀನು ಹೆಂಡ್ತೀನಿ ಹೆಂಗೆ ಸಾಕ್ತೀಯಾ? ಕೂಲಿ ಮಾಡಿ ಸಾಕ್ತೀಯಾ ಇಲ್ಲ ಮಳ್ಳೊತ್ತಾಕ್ಬಿಟ್ಟು ಸಾಕ್ತೀಯಾ? ಇದೆಲ್ಲನೂ ನಮ್ಗೆ ಹೆಂಗೆ ಗೊತ್ತಾಗಬೇಕು? ನಾವು ಯಾವುದೋ ದೇಶದಾಗ ನೆಮ್ಮದಿಯಾಗಿರ್ತೀವಿ. ಇಲ್ಲಿ ನೀನು ಹೆಂಡ್ತಿನ ಕೂಲಿ ಮಾಡೋದ್ರೂ ಸಾಕು, ಇನ್ನೊಂದು ಏನಾರ ಮಾಡೋದ್ರೂ ಸಾಕು. ಆಯ್ತು ಅತ್ತೆ, ಸಾಕ್ತೀನಿ. ನೀವೇ ಕಣ್ಣಾರೆ ನೋಡಿವ್ರಂತೆ. ಓ ಪಾಪ ಚೀನಾದಿಂದ ಇಲ್ಲಿ ನೋಡೋಕ್ಕಾಗಿಲ್ಲ ಅಲ್ವಾ? ನಿಧಾನಕ್ಕೆ ನೋಡಿವ್ರಂತೆ, ಬಿಡಿಯತ್ತೆ. ಯಾರಾದರೂ ಊರಾಗ ಒಬ್ಬರಾದ್ರೂ ನಿಮ್ಗೆ ಹೇಳ್ತಿದ್ದಂಗೆ ಇರ್ತಾರ? ಹೇಳ್ತಾರೆ ತಾನೆ. ಇಲ್ಲ ಫೋಟೋ ಸಮೇತ ಕಳಿಸ್ತೀನಲ್ಲ, ಆವಾಗ ನೋಡ್ಕೊಳ್ಳಿವ್ರಂತೆ ಬಿಡಿ, ನನ್ನ ಹೆಂಡ್ತಿ ಮಗುನ ಹೆಂಗೆ ಸಾಕಿವ್ನಿ ಅಂತ. ಇದೇ ಕೊನೆ. ಇನ್ನೊಂದು ಸಲ ನಿಮ್ಮ ಮುಖನೂ ನೋಡೋಕೆ ಇಷ್ಟಪಡೋಕ್ಕಿಲ್ಲ. ನಾಡೋದು ಕೋರ್ಟ್ ಹತ್ರ ಬಂದ್ಬಿಡು. ನಿನ್ನ ಪೇಪರ್ ನೀನು ಎತ್ಕೊಂಡೋಗು, ನನ್ನ ಪೇಪರ್ ನಾನು ಎತ್ಕೊಂಡು ಹೋಗ್ತೀನಿ. ನನಗೂ ನಿನಗೂ ಇನ್ನು ಯಾವ ಋಣ ಸಂಬಂಧನೂ ಇರೋಕ್ಕಿಲ್ಲ. ನನ್ನ ಮಗನ ನೋಡಬೇಕು ಅಂತಾಗಲಿ, ನನ್ನ ಮಗುನ ಏನೋ ಮಾತಾಡಿಸ್ಬೇಕು ಅಂತಾಗಲಿ ಬರಬಾರ್ದು. ಇವತ್ತಿಂದ ನೀನು ನನ್ನ ಮಗುಗೆ ಅಮ್ಮ ಅಲ್ಲ. ಇದೇ ನೋಡು ನನ್ನ ಕೊನೆ ಮಾತು. ನೋಡ್ದೇನೆ ಮಗಳೇ, ಏನೋ ಫೀಲಿಂಗಾಗಿ ಹೆಂಗೆ ಕಿತ್ತಾಕೊಂಡು ಮಾತಾಡ್ತಾವ್ನಿ. ಯಪ್ಪ 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 ಯಪ್ಪ, ಇದೇ ಕೊನೆ ಮಾತು, ಇದೇ ಕೊನೆ ಮಾತು. ಹೆಂಡ್ತಿನ ರಾಣಿ ಥರ ನೋಡ್ಕೊತಾನಂತೆ. ಹೆಂಡ್ತಿನ ಅದೇನು ರಾಣಿ ಥರ ನೋಡ್ಕೊತಾನೆ, ನಾ ಕಂಡಿಲ್ವಾ? ಅದೇನು ರಾಣಿ ಥರ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು, ಸರಿ ಹೇಳಪ್ಪ ನೋಡನಿ ಆಯಿತು, ಅದೇನು ರಾಣಿ ಥರ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು. ಅಮ್ಮ ಇವನಿಗೆ ಹತ್ತಿರ್ಬೋಕಿ ಸಿಕ್ಕವಳಲ್ಲ ಶಾಂತಮ್ಮ, ಅವಳನ್ನಷ್ಟೇ ಗಂಟಾಕಬೇಕು. ಅಷ್ಟು ಬಿಟ್ರೆ ಇವಳಿಗೇನು ತ್ರಿಪುರ ಸುಂದರಿ ಸಿಗಕ್ಕಿಲ್ಲ. ಇವನ ಮುಖಕ್ಕೆ ನೀನು ಸಿಕ್ಕಿರೋದೇ ನೆನೆಯ ಹೆಚ್ಚು ಅಂಥದ್ರಾಗೆ ಇನ್ನು ತ್ರಿಪುರ ಸುಂದರಿ ಬೇರೆ ನೆನೆಯ. ರಾಣಿ ಥರ ನೋಡ್ಕತ್ತಂತ, ರಾಣಿ ಥರ. ಯಾರ್ದು ಕಂಡರ ಮನೆ ಬಚ್ಚಲು ಮನೆ ತೊಳೆಯಕ್ಕೆ ಕಳಿಸ್ಲಿಲ್ಲ ಅಂದರೆ ಸಾಕು ಹೆಂಡ್ತಿನ. ಇವಂತಾಗ ಮಾತಾಡಿ ಯಾಕೆ ಮಟ್ಟ ಇನ್ವೆಸ್ಟ್ ಮಾಡ್ಕೋಬೇಕು? ನಾವು ಶಾಪಿಂಗ್ ಹೋಗ್ಬೇಕಲ್ವ, ಮದುವೆ ಶಾಪಿಂಗಿಗೆ. ಬಾಮ ಸುಮ್ಕೆ ನೀವು ಹೋಗೋಣ. ಹಾಂ ಸರಿ ಸರಿ ಆಯ್ತು, ನಡಿ.